ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು PSI ಭೂಮಾಪಕರು ಮತ್ತು ಇನ್ನಿತರೆ ಎಕ್ಸಾಮ್ಸ್ಗಳಿಗೆ ಬೇಕಾಗುವಂತಹ ಈ ಸರಣಿಯಲ್ಲಿ ಮೂರನೆಯ ಒಂದು ಕ್ಲಾಸ್. ಇದು ಭಾರತೀಯ ಇತಿಹಾಸಕ್ಕೆ ರಿಲೇಟೆಡ್ ಆದಂತಹ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. ಇದು ಒಂದು MCQ ಸರಣಿಯಾಗಿದ್ದು ಪ್ರಶ್ನೆಗಳ ಮುಖಾಂತರ ಭಾರತೀಯ ಇತಿಹಾಸದಲ್ಲಿರುವಂತಹ ಕೆಲವು ಪಾಯಿಂಟ್ಸ್ ಅನ್ನ ರಿವೈಸ್ ಮಾಡಬೇಕು ಮತ್ತು ಅದರ ಎಕ್ಸ್ಟೆನ್ಷನ್ ಅನ್ನು ನೋಡಬೇಕು ಅಂತ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಈ ವಿಡಿಯೋದಲ್ಲಿ 3 ಭಾಗಗಳಿರುತ್ತೆ. ಒಂದು ಪ್ರೋತ್ಸಾಹ, ಎಲ್ಲರೂ ಉತ್ಸಾಹದಲ್ಲಿ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಬೇಕು ಅಂತ, ಪ್ರೋತ್ಸಾಹ ತುಂಬಬೇಕು ಅಂತ ಒಂದು MCQ ಪ್ರಶ್ನೆ, ಇದರ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನೆಲ್ಲ ಇದೆ ಅದರ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಮೊದಲನೆಯದಾಗಿ ಪ್ರೋತ್ಸಾಹ. DVG ಅವರ ಒಂದು ಕಗ್ಗ ಇದೆ, ಅದರಲ್ಲಿ ಓರ್ವನೇ ನಿಲ್ಲುವೆ ನೀ ಉತ್ಕಟ ಕ್ಷಣಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವುದಾದರೂ ಉತ್ಕಟ ಕ್ಷಣಗಳು, ಕಷ್ಟದ ಕ್ಷಣಗಳಲ್ಲಿ ಓರ್ವನೇ ನಿಲ್ಲುವೆ, ನೀವು ಒಬ್ಬರೇ ನಿಲ್ಲಬೇಕಾಗತ್ತೆ. ಧರ್ಮ ಸಂಕಟದಲ್ಲಿ, ಯಾವುದಾದರೂ ಧರ್ಮ ಸಂಕಟದ ವಿಷಯಗಳು ಬಂದಾಗೂ ನೀವು ಒಬ್ಬರೇ ಇರ್ತೀರಾ. ಜೀವ ಸಮರದಲ್ಲಿ, ನೀವು ಕೆಲವೊಂದು ಸಮರಗಳನ್ನು ಆರಿಸ್ಕೊಂತೀವಿ. ನಾವು ಎಲ್ಲವೂ ಜೀವನದಲ್ಲಿ ನಾವು ಆರಿಸಿಕೊಳ್ಳುವ ಸಮರಗಳು. ಯು ಚೂಸ್ ಯುವರ್ ಬ್ಯಾಟಲ್ಸ್ ಅಂತ ಹೇಳ್ತಾರೆ. ಓಕೆ, ಒನ್ ಚೂಸಸ್ ದೇರ್ ಬ್ಯಾಟಲ್ಸ್ ಇನ್ ಲೈಫ್. ಸೊ ಆ ಥರ ನಾವು ಸಮರಗಳನ್ನು ಆರಿಸ್ಕೊಂಡಿರುವುದನ್ನ ನಾವು ಒಬ್ಬರೇ ಎದುರಿಸಬೇಕು. ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ, ದಾರಿ ತಿಳಿದೇ ಇರುವ ಒಂದು ಸಿಚುವೇಶನ್ ಅಲ್ಲಿ ನೀವು ಒಬ್ಬರೇ ನಿಲ್ತೀರಾ. ನಿರ್ಮಿತ್ರರಿರಲು ನೀ ಕಲಿ ಮಂಕುತಿಮ್ಮ ಅಂತ ಹೇಳ್ತಾ ಇರುವಂಥದ್ದು. ಎಸ್, ಮಿತ್ರರು ಎಲ್ಲರೂ ಇರಬೇಕು, ಬಟ್ ಒಂದು ಮನೋಸ್ಥೈರ್ಯ, ಒಂದು ಸೆಲ್ಫ್ ರಿಲಯಂಟ್ ಅಂತ ಏನ್ ಹೇಳ್ತೀವಿ, ಅದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ ಇದರೊಂದಿಗೆ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಪ್ರಶ್ನೆ, ಇದಕ್ಕೆ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮಾನವ ರಕ್ತದ pH ಮೌಲ್ಯ ಎಷ್ಟು ಅಂತ. 3, 7.5, 12 ಮತ್ತು 6. ಇದರ ಉತ್ತರ ನೀವು ನಮ್ಮ ಕ್ಲಾಸ್ 2 ಸೈನ್ಸಿನಲ್ಲಿ ನೋಡಬಹುದು. ಓಕೆ, ಮೊದಲನೆಯ ಪ್ರಶ್ನೆ, 1857ರಲ್ಲಿ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸಿನಲ್ಲಿ ವಿಶ್ವವಿದ್ಯಾಲಯಗಳ ಪ್ರಾರಂಭಕ್ಕೆ ಆಧಾರವಾದಂತಹ ಯಾವುದು ಸಮಿತಿ ಅಥವಾ ಯಾವುದು ರಿಪೋರ್ಟು ಅಂತ ಕೇಳ್ತಾ ಇದ್ದಾರೆ. ಇನ್ 1857 ಯೂನಿವರ್ಸಿಟೀಸ್ ವೆರ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕತ್ತಾ, ಮದ್ರಾಸ್, ಬಾಂಬೆ ಥ್ರೂ ವಿಚ್ ಆಫ್ ದೀಸ್ ಅಂತ. ಮೆಕಾಲಿಯ ಮಿನಿಟು, ವುಡ್ಸ್ ಡಿಸ್ಪ್ಯಾಚು, ವಿಲಿಯಂ ಜೋನ್ಸ್ ರಿಪೋರ್ಟು ಮತ್ತು ಥಾಮಸ್ ಮುನ್ರೋ. ಒನ್ ಆಫ್ ದ ಸುಲಭವಾದಂತಹ ಪ್ರಶ್ನೆ, ಬಿಕಾಸ್ 1857ಲಿ ನಮಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ ಸಿಪಾಯಿ ಮ್ಯೂಟಿನಿ ಆದ ಮೇಲೆ ವುಡ್ಸ್ ಡಿಸ್ಪ್ಯಾಚ್ ಇನ 1854 ರಿಪೋರ್ಟ್, ಹೌದು 54ಅಲ್ಲಿ ರಿಪೋರ್ಟ್ ಕೊಟ್ಟಿರ್ತಾರೆ. ಓಕೆ, ಸೊ ಕ್ರಿಯೇಟೆಡ್ ಇನ್ 1854. ಅವರ ಒಂದು ರಿಪೋರ್ಟಿನ ಅನುಸಾರ ಮದ್ರಾಸು, ನೀವು ಇಲ್ಲಿ ನೋಡ್ಬೋದು, ಮದ್ರಾಸ್ ಯೂನಿವರ್ಸಿಟಿ ಈ ರೀತಿಯಾಗಿದೆ. ಮುಂಬೈ ಯೂನಿವರ್ಸಿಟಿ ಗೋಥಿಕ್ ಆರ್ಕಿಟೆಕ್ಚರ್ ಅಂತ ಏನ್ ಹೇಳ್ತೀವಿ, ಗ್ರೇಕೋ ಆರ್ಕಿಟೆಕ್ಚರು, ಆ ಥರದ ಒಂದು ಆರ್ಕಿಟೆಕ್ಚರ್ ಅಲ್ಲಿ ನಮಗೆ ಮುಂಬೈ ಯೂನಿವರ್ಸಿಟಿ ಕಾಣುತ್ತೆ. ಅದೇ ರೀತಿಯಾಗಿ ಕಲ್ಕತ್ತಾ ಯೂನಿವರ್ಸಿಟಿ ಈ ರೀತಿಯಾಗಿ ಇರುವಂಥದ್ದು. ಚಿತ್ರಗಳನ್ನು ನೋಡಿದರೆ ಕ್ರಿಯಾತ್ಮಕವಾಗಿ ನಾವು ನಮ್ಮ ಕಲಿಕೆಯನ್ನ ಮಾಡಿದರೆ ಅದು ನಮಗೆ ಬಹಳ ಬಹಳ ದಿನಗಳದು ಉಳಿಯುತ್ತೆ ಅನ್ನೋದು ನನ್ನ ನಂಬಿಕೆ. ವುಡ್ಸ್ ಡಿಸ್ಪ್ಯಾಚ್ ಅನ್ನ ಏನಕ್ಕಾಗಿ ಸ್ಟಾರ್ಟ್ ಮಾಡಿದರು ಅಂತ ನೆನಪಿನಲ್ಲಿಟ್ಕೋಬೇಕು. ಅದರ ಪರ್ಪಸ್ ಏನು ಅಂದ್ರೆ, ಟು ಫಾಸ್ಟನ್ ಆರ್ ಹೇಸ್ಟನ್ ದ ಡೆವಲಪ್ಮೆಂಟ್ ಆಫ್ ಎಜುಕೇಶನ್ ಇನ್ ಬ್ರಿಟಿಷ್ ಇಂಡಿಯಾ. ಬ್ರಿಟಿಷ್ ಇಂಡಿಯಾದಲ್ಲಿ ಎಜುಕೇಶನ್ ಅನ್ನು ಬೇಗ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2, ವುಡ್ಸ್ ಡಿಸ್ಪ್ಯಾಚ್ ಅಥವಾ ವುಡ್ಸ್ ಡಿಸ್ಪ್ಯಾಚ್ ಅಂತಾನೆ ನಾವು ಹೇಳೋದು. ಒಂದು ವಿಷಯ, ಮೆಕಾಲಿಯ ಮಿನಿಟ್ ಏನಿದೆ ಅದು ಆಂಗ್ಲೀಕರಣ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಬಹಳಷ್ಟು ಒಂದು ಡಿಬೇಟ್ ಆಗುತ್ತೆ. ಮೆಕಾಲಿಯ ಒಂದು ಟೈಮಿನಲ್ಲಿ ವೆದರ್ ಓರಿಯೆಂಟಲ್ ಎಜುಕೇಶನ್ ಅನ್ನ ಕೊಡಬೇಕಾ ಅಥವಾ ನಮ್ಮ ಮಾತೃಭಾಷೆಯಲ್ಲಿನ ಎಜುಕೇಶನ್ ಕೊಡಬೇಕಾ ಅಥವಾ ಇಂಗ್ಲಿಷ್ ಮೀಡಿಯಂ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಕೊಡಬೇಕಾ ಅಂತ ಅಂದಾಗ ಕೊನೆಯದಾಗಿ ಡಿಸಿಷನ್ ಇಂಗ್ಲಿಷ್ ಮೀಡಿಯಂಗೆ ಬಂದು ನಿಲ್ಲುತ್ತದೆ. ರೈಟ್. ಮುಂದಿನ ಪ್ರಶ್ನೆ, ಭಾರತೀಯ ನಾಗರಿಕ ಸೇವೆ, ಈಗ ಎಲ್ಲರೂ ಆಸ್ಪೈರ್ ಮಾಡ್ತಾ ಇರುವಂತಹ ಇಂಡಿಯನ್ ಸಿವಿಲ್ ಸರ್ವಿಸಸ್, ಅದನ್ನ ಆದ ಮೇಲೆ IAS ಅಂತ ಮಾಡಿದರು. ICS ಅಂತ ನಾವೇನ್ ಹೇಳ್ತೀವಿ, ಆ ಸೇವೆಯನ್ನು ಸೇರಿದ ಮೊದಲ ಭಾರತೀಯರು ಯಾರು? ಹೂ ವಾಸ್ ದ ಫಸ್ಟ್ ಟು ಜಾಯಿನ್ ದ ಇಂಡಿಯನ್ ಸಿವಿಲ್ ಸರ್ವಿಸ್? ಓಕೆ, ಸೊ ಸತ್ಯೇಂದ್ರನಾಥ್ ಟ್ಯಾಗೋರ್, ಉಮೇಶ್ ಚಂದ್ರ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಮಹಾದೇವ್ ಗೋವಿಂದ ರಾನಡೆ. ಸೊ ಆಪ್ಷನ್ಸ್ ತುಂಬಾ ಕ್ಲೋಸ್ ಆಗಿದೆ. ಸರಿಯಾದಂತಹ ಉತ್ತರ ಗೊತ್ತಿದ್ದಲ್ಲಿ ಆನ್ಸರ್ ಮಾಡಬಹುದು. ಸತ್ಯೇಂದ್ರನಾಥ ಟ್ಯಾಗೋರ್ ಅವರು, ನೀವು ಇಲ್ಲಿ ನೋಡಬಹುದು, ಒನ್ ಆಫ್ ದ
ಬ್ರೈಟ್, ತುಂಬಾನೇ ಬುದ್ಧಿವಂತ ಇಂಡಿವಿಜುವಲ್ ಸತ್ಯೇಂದ್ರನಾಥ್ ಟ್ಯಾಗೋರು. ಅವರು ಇಂಡಿಯನ್ ಸಿವಿಲ್ ಸರ್ವೆಂಟ್ ಆಗಿದ್ದರು, ಒಬ್ಬ ಕವಿಯಾಗಿದ್ದರು, ಕಂಪೋಸರ್ ಆಗಿದ್ದರು ಮತ್ತು ಒಬ್ಬ ಲೇಖಕರು ಆಗಿದ್ದರು ಹಾಗೂ ಒಬ್ಬ ಸೋಷಿಯಲ್ ರಿಫಾರ್ಮರ್ ಕೂಡ ಆಗಿದ್ದರು. ವಿಕಿಪೀಡಿಯಾದಲ್ಲಿ ಇದರ ಪ್ರೂಫ್ ಸಮೇತ ಹಾಕಿದ್ದೀವಿ. ಹಿ ವಾಸ್ ದ ಫಸ್ಟ್ ಇಂಡಿಯನ್ ಟು ಜಾಯಿನ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಇನ್ 1863. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಸತ್ಯೇಂದ್ರನಾಥ್ ಟ್ಯಾಗೋರ್. ನೆನಪಿರಲಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಮತ್ತು ನವರೋಜಿ ರಾನಡೆ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅರ್ಲಿ ಡೇಸಿನಲ್ಲಿ ಅತ್ಯಂತ ಒಂದು ಮಹತ್ವಪೂರ್ಣ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರ ಮೂವರು. ಮತ್ತು ಎಕನಾಮಿಕ್ ಕ್ರಿಟಿಕ್ ಆಫ್ ಇಂಡಿಯಾ ಅಂದರೆ ಬ್ರಿಟಿಷರು 1773 ಹಿಡಿದು ಆಲ್ಮೋಸ್ಟ್ 1885ವರೆಗೂ ಯಾವಾಗ ಕಾಂಗ್ರೆಸ್ ಸ್ಟಾರ್ಟ್ ಆಗುತ್ತೆ ಆ ಟೈಮಿನಲ್ಲಿ ಭಾರತದ ಆರ್ಥಿಕ ಕ್ಷೀಣತೆಯ ಬಗ್ಗೆ ಅತ್ಯಂತ ಒಂದು ವಿಷಾದ ವ್ಯಕ್ತಪಡಿಸಿದ್ದು ಈ ಮೂವರು, ಪ್ಲಸ್ ಇನ್ನು ಬೇರೆಯವರು ಕೂಡ ಇದ್ದಾರೆ. ಓಕೆ, ಮುಂದಿನ ಪ್ರಶ್ನೆ. INA ಅಂತ ಏನು ಹೇಳ್ತೀವಿ, ದಟ್ ಈಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ್ದಂಥದ್ದು. ಅವರು ಮೊದಲು ಭಾರತದಲ್ಲಿ ಫ್ರೀಡಮ್ ಮೂವ್ಮೆಂಟಿನಲ್ಲಿ ನಂಬಿಕೆಯನ್ನು ಇಟ್ಕೊಂಡವರು. ಮತ್ತೆ ಅದಾದ ಮೇಲೆ 1930s ಯಾವಾಗ ವಿಶ್ವದಾದ್ಯಂತ ಒಂದು ಹಿಟ್ಲರಿನ ಪ್ರಭಾವದಿಂದ ಅಲ್ಲೋಲ ಕಲ್ಲೋಲಗಳ ಸ್ಟಾರ್ಟ್ ಆಗುತ್ತೋ, ಅವರು ನೌ ಇಸ್ ದ ಟೈಮ್ ಫಾರ್ ಒಂದು ಮಿಲಿಟರಿ ಆಗಿ ಅಟ್ಯಾಕ್ ಮಾಡಬೇಕು ಭಾರತದಲ್ಲಿ, ನಾನ್ ವೈಲೆನ್ಸಿನ ಟೈಮ್ ಮುಗಿದಿದೆ ಅಂತ ಅವರು ಅಂದುಕೊಂಡು ಅವರದೇ ಆದಂತಹ ಒಂದು ಶೈಲಿಯಲ್ಲಿ ಸ್ವತಂತ್ರ ಹೋರಾಟವನ್ನು ಮಾಡಿದರು. ಹೂ ಡಿಕ್ಲೇರ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಆಂಥಮ್? ಕೌಮಿ ತರಾನ. ಕೌಮ್ ಅಂತ ಅಂದರೆ ಒಂದು ರಾಷ್ಟ್ರ, ನೀವು ಇದನ್ನ ಉರ್ದುವಲ್ಲಿ ನೋಡ್ಬೋದು, ಕೌಮ್ ಅಂತ ಕರೀತಾರೆ. ತರಾನ ಅಂದರೆ ಆಂಥಮ್ ಆಫ್ ದ ಪ್ರಾವಿಷನಲ್ ಗವರ್ನಮೆಂಟ್ ಆಫ್ ಫ್ರೀ ಇಂಡಿಯಾ ಎಸ್ಟಾಬ್ಲಿಷ್ಡ್ ಬೈ INA. INA ಅವರು ಒಂದು ಸ್ವತಂತ್ರ ಭಾರತದ ಒಂದು ಪ್ರಾವಿಷನಲ್ ಇಂಡಿಯಾ ಸೆಟಪ್ ಮಾಡ್ತಾರೆ. ಅದರ ನ್ಯಾಷನಲ್ ಆಂಥಮ್ಮು ಸಬ್ ಸುಖ್ ಚೈನ್, ಕದಂ ಕದಂ ಬಡಾಯೆ ಜಾ, ವಂದೇ ಮಾತರಂ, ಜನಗಣ ಮನ. ಜನಗಣ ಮನ ನಮ್ಮ ಈಗಿನ ನ್ಯಾಷನಲ್ ಆಂಥಮ್ಮು. 4 ಇಸ್ ರಾಂಗ್, ವಂದೇ ಮಾತರಂ ಅಲ್ಲ. ಆಪ್ಷನ್ ಎ ಸಬ್ ಸುಖ್ ಚೈನ್ ಅನ್ನೋದೇನಿದೆ ಅದು ಸರಿಯಾದಂತಹ ಉತ್ತರ. ಸೊ ಇಲ್ಲಿ ನೋಡ್ಬೋದು ನೀವು, INA ಅಂತ ಏನು ಹೇಳ್ತೀವಿ ಅದನ್ನ ಆಜಾದ್ ಹಿಂದ್ ಫೌಜ್ ಅಂತಾನು ಕರೀತಾ ಇದ್ರು. ಆಜಾದ್ ಹಿಂದ್ ಫೌಜ್ ಅಲ್ಲಿ ಸಬ್ ಸುಖ್ ಚೈನ್ ವಾಸ್ ದ ನ್ಯಾಷನಲ್ ಆಂಥಮ್ ಆಫ್ ಪ್ರಾವಿಷನಲ್ ಗವರ್ಮೆಂಟ್ ಆಫ್ ಫ್ರೀ ಇಂಡಿಯಾ. ಇದನ್ನು ಯಾರು ಬರೆದರು ಅಂತ ಕೇಳಿದರೆ ಇದರ ಲಿರಿಕ್ಸ್ ಅನ್ನ ಕ್ಯಾಪ್ಟನ್ ಅಬೀದ್ ಅಲಿ ಅವರು ಬರೆದಿದ್ದಂಥದ್ದು ಮತ್ತು ರಾಮ್ ಸಿಂಗ್ ಠಾಕೂರ್ ಅವರ ಇದಕ್ಕೆ ಮ್ಯೂಸಿಕ್ ಅನ್ನ ಮಾಡಿದರು. ಒಂದೊಂದು ಭಾರತೀಯ ಇತಿಹಾಸವನ್ನು ಓದ್ತಾ ಇದ್ರೆ ಒಂದು ರೋಚಕವಾದಂಥ ಯಾವ ಫಿಲಮ್ಮು ಯಾವ ಒಂದು ನಾಟಕವೂ ಅಷ್ಟು ರೋಚಕವಾಗಿ ಇರದೇ ಇರುವಂತಹ ಅಷ್ಟು ಉಪಕಥೆಗಳು ಅದರಲ್ಲಿ ಇದೆ. ಸೊ ದಿಸ್ ಈಸ್ ಅಬೌಟ್ ಸಬ್ ಸುಖ್ ಚೈನ್. ರೈಟ್. ವಿಕ್ರಮಾಂಕೋಭ್ಯಾದಂ ಅಂತ ಒಂದು ಪುಸ್ತಕ, ಇದರ ಕರ್ತೃ ಯಾರು ಅಂತ ಕೇಳ್ತಾ ಇದ್ದಾರೆ. ಬಹುಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಈ ತರದ ಪುಸ್ತಕಗಳ ಹೆಸರುಗಳನ್ನು ಬಂದಾಗ ಖಚಿತವಾದಂಥ ಆನ್ಸರ್ ಗೊತ್ತಿದ್ದಲ್ಲಿ ಮಾತ್ರ ಮಾರ್ಕ್ ಮಾಡಬೇಕು. ಗೆಸ್ ವರ್ಕ್ ಮಾಡುತ್ತಿದ್ದಲ್ಲಿ ಅಟ್ಲೀಸ್ಟ್ 2 ಆಪ್ಷನ್ಸ್ ರಾಂಗ್ ಅಂತ ನಾವು ಏನಾದರೂ ಮಾರ್ಕ್ ಮಾಡೋಕ್ಕೆ ಬಂದರೆ ಅವಾಗ ಅದನ್ನು ಕ್ಯಾನ್ಸಲ್ ಮಾಡಬಹುದು. ಇಲ್ಲ ಅಂದರೆ ಇಟ್ ಈಸ್ ನಾಟ್ ಅಡ್ವೈಸಬಲ್. ಯಾಕಂದರೆ ಎಲ್ಲವೂ ಹತ್ರ ಅನ್ನಿಸ್ತಾ ಇರುತ್ತೆ. ಬಿಲ್ಹಣ, ಕಲ್ಹಣ, ಸೋಮೇಶ್ವರಾತ್ರಿ, ಕೇಸಿ ರಾಜ. ಏನೂ ಒಂದು ಗೆಸ್ ಗೊತ್ತಿಲ್ಲ ಅಂದರೆ ಗೆಸ್ ಮಾಡಬಾರ್ದು. ಸರಿಯಾದಂತಹ ಉತ್ತರ ಸೋಮೇಶ್ವರಾತ್ರಿ. ಈ ಸೋಮೇಶ್ವರಾತ್ರಿ ಅವರು ಒನ್ ಆಫ್ ದ ಪ್ರೊಲಿಫಿಕ್ ಪರ್ಸನ್ಸ್. ವೆಸ್ಟರ್ನ್ ಚಾಲುಕ್ಯ ಕಿಂಗು, ವೆಸ್ಟರ್ನ್ ಚಾಲುಕ್ಯ ಕಿಂಗ್ಡಮ್ನಲ್ಲಿ ಒಬ್ಬ ಒಳ್ಳೆ ರಾಜ ಆಗಿದ್ದರು ಮತ್ತು ಸನ್ ಅಂಡ್ ಸಕ್ಸೆಸರ್ ಆಫ್ ವಿಕ್ರಮಾದಿತ್ಯ ದ 6th. ಓಕೆ, ಅಂಡ್ ಅವರು ಅವರ ತಂದೆಯವರ ಬಗ್ಗೆ ಒಂದು ಇನ್ಕಂಪ್ಲೀಟ್ ಆದಂತಹ ಬಯೋಗ್ರಫಿಯನ್ನ, ದಟ್ ಈಸ್ ಹಿ ಆಥರ್ಡ್ ಅನ್ ಇನ್ಕಂಪ್ಲೀಟ್ ಬಯೋಗ್ರಫಿ ಆಫ್ ಹಿಸ್ ಫಾದರ್ ವಿಚ್ ಈಸ್ ಕಾಲ್ಡ್ ಆಸ್ ವಿಕ್ರಮಾಂಕೋಭ್ಯಾದಂ. ಓಕೆ, ಸೊ ಅವರು ಒಂದು ದೊಡ್ಡ ಸ್ಕಾಲರ್ ಆಗಿದ್ದರು, ಸಂಸ್ಕೃತದಲ್ಲಿ ಸ್ಕಾಲರು. ಇದನ್ನ ಬಿಟ್ಟು ಅವರು ಇನ್ನೆರಡು ಪುಸ್ತಕಗಳನ್ನು ಬರೆದಿದ್ದಾರೆ. ಓಕೆ, ಇದಷ್ಟು ಸೋಮೇಶ್ವರಾತ್ರಿ ಬಗ್ಗೆ ನಾವು ನೋಡಬಹುದು.
ಸೋಮೇಶ್ವರ ತ್ರಿ ಅವರ ಬಗ್ಗೆ ಇನ್ನೊಂದು ವಿಷಯ ತಿಳ್ಕೋಬೇಕು. ಏನಪ್ಪಾ ಅಂತ ಕೇಳಿದ್ರೆ, ಅವರು ಸಂಸ್ಕೃತದ ಒಂದು ಎನ್ಸೈಕ್ಲೋಪೀಡಿಯಾ ಟೆಕ್ಸ್ಟ್ ಆದಂತಹ ಮಾನಸೋಲ್ಲಾಸ ಅಂತ ಪುಸ್ತಕನೂ ಬರೆದಿದ್ದಾರೆ. ಸೊ ಉದಾಹರಣೆಗೆ ಪ್ರಶ್ನೆ, ಮಾನಸೋಲ್ಲಾಸ ಬರೆದವರು ಯಾರು ಅಂತ ಕೇಳಿದರೆ ಅದು ನಾವು ಸೋಮೇಶ್ವರ ತ್ರಿ ಅಂತಾನೆ ಮಾರ್ಕ್ ಮಾಡಬಹುದು. ಓಕೆ, ಸೊ ಒಂದು ಹೊಸ ವಿಷಯವನ್ನು ನಾವಿಲ್ಲಿ ತಿಳ್ಕೊತಾ ಇದ್ದೀವಿ. ರೈಟ್, ಮುಂದಿನ ಪ್ರಶ್ನೆ. ಈ ಕೆಳಗಿನ ಪಟ್ಟಿಯಲ್ಲಿ 10ನೇ ಶತಮಾನದ ಪೂರ್ವಾರ್ಧದಲ್ಲಿ ಕನೋಜನ್ನು ಭೇಟಿ ಮಾಡಿದ ಅರಬ್ ಪ್ರವಾಸಿಗರು ಯಾರು? ಹೂ ವಿಸಿಟೆಡ್, ನೇಮ್ ದ ಅರಬ್ ಟ್ರಾವೆಲರ್ ಹೂ ವಿಸಿಟೆಡ್ ಕನೌಜ್. ಕನೌಜ್ ಅನ್ನು ವಿಸಿಟ್ ಮಾಡಿದಂತಹ ಅರ್ಲಿ 10th ಸೆಂಚುರಿ ಇನ್ ದ ಫಾಲೋಯಿಂಗ್ ಲಿಸ್ಟ್. ಆಪ್ಷನ್ಸ್ ಅಗೇನ್ ಕನ್ಫ್ಯೂಸಿಂಗ್ ಆಗಿದೆ. ಬಹಳಷ್ಟು ಜನ ಮೋಸ್ಟ್ಲಿ ಅಲ್ಬೆರೂನಿ ಇರಬೇಕು ಅಂತ ಅಲ್ಬೆರೂನಿ ಟಿಕ್ ಮಾಡ್ತಾರೆ. ಖಂಡಿತ ಅಲ್ಲ, ಅಲ್ಬೆರೂನಿ ಅಲ್ಲ. ಅಲ್ಬೆರೂನಿ ವಿಸಿಟ್ ಮಾಡಿದ್ದರು 10ನೇ ಸೆಂಚುರಿಯ ಕನೋಜ್ನಲ್ಲಿ ಅಲ್ಲ. ಅದಕ್ಕೆ ಸರಿಯಾದಂತಹ ಉತ್ತರ ಅಲ್ ಮಸೂದಿ. ಓಕೆ, ಹೆರೋಡೋಟಸ್ ಅನ್ನುವನು ವೆಸ್ಟರ್ನ್ ವರ್ಲ್ಡಿನ, ದಟ್ ಈಸ್ ಗ್ರೀಸಿನ ಒಬ್ಬ ಫೇಮಸ್ ಟ್ರಾವೆಲರ್ ಹೆರೋಡೋಟಸ್ ಅಂತ. ಅಲ್ ಮಸೂದಿಯನ್ನ ಹೆರೋಡೋಟಸ್ಸಿಗೆ ಹೋಲಿಸುತ್ತಾರೆ. ಓಕೆ, ಅದಕ್ಕೆ ಅಲ್ ಮಸೂದಿಯನ್ನ ನೀನು ಹೆರೋಡೋಟಸ್ಸು ಬಟ್ ಅರಬಿನ ಹೆರೋಡೋಟಸ್ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಚಾಣಕ್ಯವನ್ನ ವೆಸ್ಟರ್ನ್ ವರ್ಲ್ಡಿನಲ್ಲಿ ಮೆಕ್ಯಾವೆಲ್ಲಿ ಆಫ್ ದ ಈಸ್ಟ್ ಅಂತ ಕರೀತಾರೆ. ಓಕೆ, ನಿಜ ಹೇಳಬೇಕು ಅಂದ್ರೆ ನನ್ನ ಸಾಕಷ್ಟು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೋ ಅವರು ತಿಳ್ಕೊಂಡಿರ್ತಾರೆ, ಚಾಣಕ್ಯ ಮೆಕ್ಯಾವೆಲ್ಲಿಗಿಂತ ನೂರಾರು ವರ್ಷಗಳ ಹಿಂದೆ ಇದ್ದಂಥವ್ರು. ಸೊ ಚಾಣಕ್ಯ ಇಸ್ ನಾಟ್ ಮೆಕ್ಯಾವೆಲ್ಲಿ ಆಫ್ ದ ಈಸ್ಟ್, ಮೆಕ್ಯಾವೆಲ್ಲಿ ಈಸ್ ಚಾಣಕ್ಯ ಆಫ್ ದ ವೆಸ್ಟ್ ಅಂತ ಹೇಳಬೇಕು ಅಂತ. ರೈಟ್, ಯಾಕಂದ್ರೆ ಚಾಣಕ್ಯನ ಒಂದು ಸಂದೇಶಗಳು ಬಹಳಷ್ಟು ಬಾರಿ ಮೆಕ್ಯಾವೆಲ್ಲಿ ಪ್ರಿನ್ಸ್ ಅಂತ ಒಂದು ಪುಸ್ತಕ ಬರೀತಾರೆ. ಅದರಲ್ಲಿ ಪ್ರಿನ್ಸ್ ಹೇಗಿರಬೇಕು ಅಂತ. ಚಾಣಕ್ಯನ ಪುಸ್ತಕ ಅರ್ಥಶಾಸ್ತ್ರದಲ್ಲಿಯೂ ಕೂಡ ಹೇಗೆಲ್ಲ ಒಂದು ರಾಜ್ಯವನ್ನು ಆಳಬೇಕು ಅಂತ ಬಹಳ ಕ್ಲೋಸ್ ರಿಸೆಂಬ್ಲೆನ್ಸ್ ಇದೆ ಇದೆರಡಕ್ಕೆ. ಬಟ್ ದುರಂತ ಏನು ಅಂದ್ರೆ ಮಿಕ್ಯಾವೆಲ್ಲಿಗೆ ಎಷ್ಟು ಹುಡುಕಿದರೂ ಅವರ ಪ್ರಿನ್ಸ್ ಸಿಗುವುದಿಲ್ಲ. ಚಾಣಕ್ಯನಿಗೆ ಅವರ ಪ್ರಿನ್ಸ್ ಅಂದ್ರೆ ಅವರು ಒಂದು ಟ್ರೈನ್ ಮಾಡುವಂತಹ ಒಬ್ಬ ಪ್ರಿನ್ಸ್ ಚಂದ್ರಗುಪ್ತ ಮೌರ್ಯ ಚಾಣಕ್ಯನಿಗೆ ಸಿಗ್ತಾರೆ. ಇದೊಂದು ಚಿಕ್ಕ ಉಪಕಥೆ. ವಾಪಸ್ ಬರ್ತಾ, ಅಲ್ ಮಸೂದಿ ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ, ದ ಮೀಡೋಸ್ ಆಫ್ ದ ಗೋಲ್ಡ್ ಅಂತ. ಇದು ಒಂದು ಬೇರೆ ಪ್ರಶ್ನೆಯಾಗಿ ಬರುವ ಚಾನ್ಸಸ್ ಇರುತ್ತೆ. ದಟ್ ಈಸ್ ಮುರುಜ್ ಅಲ್ ಜಹಬ್ ಅಂತ ಇದರ ಟ್ರಾನ್ಸ್ಲೇಷನ್, ಮೇಡೋಸ್ ಆಫ್ ದ ಗೋಲ್ಡ್. ಓಕೆ, ಇದು ಅಲ್ ಮಸೂದಿ ಅವರದ್ದು. ದೆನ್ ಮುಂದಿನ ಪ್ರಶ್ನೆ. ಈ ಕೆಳಗೆ ತಿಳಿಸಿರುವ ದೆಹಲಿ ಸುಲ್ತಾನರಲ್ಲಿ ಮೊದಲ ಬಾರಿಗೆ ದರ್ಬಾರಿನಲ್ಲಿ ಸಜ್ದಾ ಮತ್ತು ಪಾಯ್ಬೋಸ್ ಪದ್ಧತಿಯನ್ನು ಯಾರು ಪ್ರಾರಂಭಿಸಿದರು? ಹೂ ಅಮಾಂಗ್ ದ ಫಾಲೋಯಿಂಗ್ ಸುಲ್ತಾನ್ಸ್. ಡೆಲ್ಲಿ ಸುಲ್ತಾನರಲ್ಲಿ ನಿಮಗೆ ಗೊತ್ತಿದೆ, ಮೊಘಲ್ಸ್ಗಿಂತ ಮುಂಚೆ ನಮಗೆ ಡೆಲ್ಲಿ ಸುಲ್ತಾನೇಟ್ಸ್ ಬರುತ್ತೆ. ಓಕೆ, ಆ ಡೆಲ್ಲಿ ಸುಲ್ತಾನೇಟಿನಲ್ಲಿ ಸಜ್ದಾ ಮತ್ತು ಪಾಯ್ಬೋಸ್ ಯಾರು ಸ್ಟಾರ್ಟ್ ಮಾಡಿದ್ದು? ಇಲ್ತುತ್ಮಿಶ್, ಬಲ್ಬನ್, ಅಲುದ್ದೀನ್ ಖಿಲ್ಜಿ ಮತ್ತು ತುಗ್ಲಕ್. ಎಲ್ಲವೂ ನೆನಪಿನಲ್ಲಿ ಇಟ್ಕೊಳ್ಳಿ, ಎಲ್ಲವೂ ಡೆಲ್ಲಿ ಸುಲ್ತಾನೇಟ್ಸ್. ತುಗ್ಲಕ್ ಕಿಂಗ್ಡಮ್ ಇಸ್ ಒನ್ ಆಫ್ ದ ಕಿಂಗ್ಡಮ್ಸ್, ಖಿಲ್ಜಿ ಇಸ್ ಒನ್ ಆಫ್ ದ ಕಿಂಗ್ಡಮ್ಸ್. ಓಕೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಾಲ್ಬಾನ್. ಬಾಲ್ಬಾನರು ಒಂದು ಐರನ್ ಫಿಸ್ಟಿನಲ್ಲಿ ರೂಲ್ ಮಾಡಿದರೆ ಮಾತ್ರ ರಾಜ್ಯ ಸಮೃದ್ಧವಾಗಿರುತ್ತೆ ಅನ್ನೋದನ್ನ ಬಹಳ ನಂಬಿಕೆ ಇಟ್ಕೊಂಡಂಥವ್ರು. ಓಕೆ, ಸೊ ಅವರು ಚಹಲ್ಗಂಜ್ ಚಾಲೀಸಾ ಅಂತ ಒಂದು ಇದನ್ನ ರದ್ದು ಮಾಡ್ತಾರೆ. ಪ್ಲಸ್ ಬಾಲ್ಬಾನಿನಲ್ಲಿ ಸಜ್ದಾ ಅಂತ, ಸಜ್ದಾ ಅಂದ್ರೆ ಬಗ್ಗಿ ನಮಸ್ಕಾರ ಮಾಡೋದು. ಹೀಗೆ ಪಾಯ್ಬೋಸ್ ಅಂತ ಕೇಳಿದರೆ ಬಾಲ್ಬಾನಿನ ಕಾಲಿಗೆ ಯಾರೆಲ್ಲ ನೊಬೆಲ್ಸ್ ಇರ್ತಾರೆ ಅವರು ಮುತ್ಕೊಡೋದು. ಓಕೆ, ಸೊ ಆ ರೀತಿಯಾದಂತಹ ಒಂದು ಐರನ್ ಫಿಸ್ಟಿನಲ್ಲಿ ರೋಲ್ ಮಾಡಿದಂಥವರು ಬಾಲ್ಬಾನ್. ಓಕೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಾಲ್ಬಾನ್. ಡೆಲ್ಲಿ ಸುಲ್ತಾನೇಟಿನಲ್ಲಿ ಇವರು ಇದ್ದರು. ಇಲ್ತುತ್ಮಿಶ್ ಬಗ್ಗೆ ಹೇಳಬೇಕು ಅಂದ್ರೆ ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್ ಇವರೆಲ್ಲರೂ ಅವರದ್ದೇ ಆದ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡಿದ್ದಾರೆ. ಓಕೆ, ಅಲಾವುದ್ದೀನ್ ಖಿಲ್ಜಿ ಅವರ ಒಂದು ಹಾರ್ಸಸ್ ಅನ್ನ ಏನು ಹೇಗೆ ಟ್ರೈನ್ ಮಾಡಬೇಕು, ಹೇಗೆ ಐಡೆಂಟಿಫೈ ಮಾಡಬೇಕು, ಬೆಸ್ಟ್ ಹಾರ್ಸಸ್ ಹೇಗಿರಬೇಕು, ಇದರೆಲ್ಲ ಕಾಂಟ್ರಿಬ್ಯೂಷನ್ ಅಲಾವುದ್ದೀನ್ ಖಿಲ್ಜಿ ಇದೆ. ಮೊಹಮ್ಮದ್ ಬಿನ್ ತುಗ್ಲಕ್ ಒಂದು ಬೇರೆ ರೀತಿಯಾದಂತಹ ಅವರು ಕಾಂಟ್ರಿಬ್ಯೂಷನ್ಸು ಇದೆ, ಅವರ ನೆಗೆಟಿವ್ಸೂ ಇದೆ. ಬಟ್ ಆಸ್ ಅ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ ನೀವು ಎಲ್ಲ ಆಸ್ಪೆಕ್ಟ್ಸ್ ಅನ್ನು ತಿಳ್ಕೋಬೇಕಾಗತ್ತೆ. ರೈಟ್, ಸೊ ಇದರೊಂದಿಗೆ PSI ಭೂಮಾಪಕರಿಗೂ ಬೇಕಾಗುವಂತಹ ಕ್ಲಾಸ್ 3 ಅನ್ನ, ದಟ್ ಈಸ್ ಭಾರತೀಯ ಇತಿಹಾಸದ ಕ್ಲಾಸ್ 3 ಅನ್ನ ಮುಗಿಸಿದ್ವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.